ವೀಕ್ಷಕರೇ ನೋಡ್ಬೋದು, ನಾವೀಗ ಇಲ್ಲಿ ಹೊರಗಡೆ ಇದ್ದೇವೆ. ಈ ಮೈಕ್ ಯಾವ ತರ ಇದೆ ಅಂತ ಟೆಸ್ಟ್ ಮಾಡುವ. ಸೊ ಈಗ ನಾನು ಮಾತಾಡ್ತಿರುವಂತದ್ದು ಮೈಕ್ ಇಲ್ಲದೆ, ಸೊ ಈಗ ಮೈಕ್ ಇದ್ದು ಯಾವ ತರ ಕೇಳ್ತಾ ಅಂತ ನೋಡುವ. ಇನ್ನೊಂದು ಇದರ ಸ್ಪೆಷಾಲಿಟಿ ಏನಂದ್ರೆ, ಇದು ಸ್ವಲ್ಪ ದೂರದ, ನಿಮಗೆ 30 ಮೀಟರ್ಸ್ ರೇಂಜ್ ವರೆಗೆ ನಿಮಗೆ ಇದರ ವಾಯ್ಸ್ ಬರ್ತದಂತೆ. ಸೊ ಹಾಗಾಗಿ ನೋಡುವ, ನಾವು ಎಷ್ಟು ಅಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇರುವ, ಸೊ ಎಷ್ಟು ದೂರ ತನಕ ವಾಯ್ಸ್ ಬರ್ತದೆ ಅಂತ ನೋಡುವ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿ, ಇಲ್ಲಿ ರೋಡ್ನ ಕೆಲಸ ಕೂಡ ಆಗ್ತಾ ಉಂಟು. ರಾಮ ಕಾಮತ್. ಸೊ ನೋಡಿ, ಕ್ಯಾಮರಾಮ್ಯಾನ್ ಅಷ್ಟು ದೂರ ಇದ್ದಾರೆ. ಸೊ ನನ್ನ ಈಗ ವಾಯ್ಸ್ ಬರ್ತಾ ಇದೆಯಾ ಅಂತ ಕೂಡ ಗೊತ್ತಿಲ್ಲ. ಸೊ ಎಲ್ಲರೂ ಎಣಿಸ್ತಿದ್ದಾರೆ ನಾನು ಹುಚ್ಚ ಒಬ್ಬೊಬ್ಬನೇ ಮಾತಾಡ್ತಿದ್ದೇನೆ ಅಂತ, ಬಟ್ ಮೈಕ್ ಟೆಸ್ಟ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಸೊ ಈಗ ನಾನು ಆಲ್ಮೋಸ್ಟ್ ಒಂದು 30 ಮೀಟರ್ಸ್ 35 ಮೀಟರ್ಸ್ ರೇಂಜಲ್ಲಿದ್ದೇನೆ. ಸೊ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ನಿಮ್ಮ ವೀಡಿಯೋಸ್ಗಳಲ್ಲಿ ಬೆಟರ್ ಆಡಿಯೋ ಕ್ವಾಲಿಟಿ ಕೊಡಬೇಕಂತಾದರೆ ಒಂದು ಒಳ್ಳೆಯ ಮೈಕ್ನ ಅವಶ್ಯಕತೆ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೈಕನ್ನು ಅನ್ಬಾಕ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನೋಡುವ ಈ ಮೈಕಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ. ಅದರ ಮೊದಲು ನೀವೇನೋ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನನ್ನ ಫ್ರೆಂಡ್ ಆದಂತಹ ನಿತೇಶ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಹೇಗೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನೋ, ಅದೇ ಥರ ಈ ಮೈಕ್ ಏನಿದೆ ಹೋಲಿಲ್ಯಾಂಡ್ ಲಾರ್ಕ್ M2 ಅವರೇ ಸ್ಪಾನ್ಸರ್ ಮಾಡಿದಂಥದ್ದು. ಸೊ ಹಾಗಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡುವ. ಸೊ ಇದೇ ನೋಡಿ, ಹೋಲಿಲ್ಯಾಂಡ್ ಲಾರ್ಕ್ M2. ಸೊ ಇದನ್ನೆಲ್ಲ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಎಲ್ಲರ ವಿಡಿಯೋದಲ್ಲಿ ನೋಡಿರ್ತೀರಾ. ಇದು ಸುಮಾರು ಜನ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದು ಸುಮಾರು ಸಣ್ಣದಾಗಿರೋದ್ರಿಂದ, ನೋಡಿ ಇಷ್ಟೇ ಸಣ್ಣದಾಗಿರೋದ್ರಿಂದ ಒಂದು ಕಾಯಿನ್ ಅಷ್ಟೇ ದೊಡ್ಡದಿದೆ. ಸೊ ಹಾಗಾಗಿ ಈಸಿ ಟು ಕ್ಯಾರಿ ಅಂತಲೂ ಹೇಳ್ಬೋದು. ಸ್ಟೈಲಿಶ್ ಮತ್ತು ಪ್ರೊಫೆಷ್ನಲ್ ಆಗಿ ಕೂಡ ಕಾಣ್ತದೆ. ಸೊ ಹಾಗಾಗಿ ಇದನ್ನೇ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಇದು ಬಿಟ್ಟರೆ ನಿಮಗೆ DJ ಅವ್ರದ್ದು ಕೂಡ ಸಿಗುತ್ತೆ, ಬಟ್ ಅದು ಸ್ಕ್ವೇರ್ ಆಗಿರೋದ್ರಿಂದ ಇದು ಸ್ವಲ್ಪ ರೌಂಡ್ ಇದೆ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಕಾಣ್ತದೆ. ಸೊ ಸದ್ಯಕ್ಕೆ ಈ ಹೋಲಿಲ್ಯಾಂಡ್ ಲಾರ್ಕ್ M2 ಇದು ಆ್ಯಕ್ಚುಲಿ ಕೋಂಬೋ ಪ್ಯಾಕ್ ಆಯಿತಾ. ಸೊ ನಿಮಗೆ ಇದರಲ್ಲಿ ಕೇವಲ DSLRಗೆ ಮಾತ್ರ, ಕೇವಲ ಫೋನಿಗೆ ಮಾತ್ರ ಅದು ಕೂಡ ಸಿಗುತ್ತೆ. ಬಟ್ ನಾನು ಕೋಂಬೋ ಪ್ಯಾಕನ್ನು ತೊಗೊಂಡಿದ್ದೇನೆ. ಕೋಂಬೋ ಪ್ಯಾಕ್ ಯಾಕೆ ತೊಗೊಂಡಿದ್ದೇನೆ ಅಂತ ಹೇಳ್ತೇನೆ ಮುಂದೆ. ಸೊ ಓಪನ್ ಮಾಡುವ. ಸೊ ನೋಡಿ, ಫಸ್ಟಿಗೆ ನಾವು ಓಪನ್ ಮಾಡುವಾಗ ನಮಗೆ ಮೇಯ್ನಾಗಿ ಈ ಯೂಸರ್ ಮ್ಯಾನಲ್ ಸಿಗ್ತದೆ. ಸೊ ಯೂಸರ್ ಮ್ಯಾನಲಲ್ಲಿ ಇದರಲ್ಲಿ ಏನೆಲ್ಲ ಐಟಮ್ ಇದೆ ಅಂತ ಇದರಲ್ಲಿ ಹೇಳ್ತಾರೆ. ನೋಡಿ, ಈ 2 ಮೈಕ್, ಈ ಥರದ್ದು 2 ಮೈಕ್ ಕೊಟ್ಟಿದ್ದಾರೆ. ಮತ್ತು ಕ್ಯಾಮರಕ್ಕೆ ಒಂದು ರಿಸೀವರ್ ಮತ್ತು ಫೋನಿಗೆ ರಿಸೀವರ್, ಮತ್ತು ಲೈಟ್ನಿಂಗ್ ಕೇಬಲ್, ಐಫೋನ್ನ ಮೊದಲಿನ ಒಂದು ಈ ಚಾರ್ಜಿಂಗ್ ಪಾಯಿಂಟ್ ಏನಿದೆ ಆ ಥರದ ಲೈಟ್ನಿಂಗ್ ಕೇಬಲ್ಗೆ, ಮತ್ತು ಇದು ಕೇಸ್ ಕೊಟ್ಟಿದ್ದಾರೆ ಮೈಕಿದು. ಸೊ ಒಂದೊಂದಾಗಿ ನೋಡ್ತಾ ಹೋಗುವ. ಮತ್ತು ಎಲ್ಲ ಸೊ ನೋಡಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ. ಅದು ಬಿಟ್ಟರೆ ನಿಮಗೆ ಕ್ವಿಕ್ ಗೈಡ್, ಯಾವ ಥರ ನೀವು ಸೆಟಪ್ ಮಾಡ್ಬೋದು, ಸೊ ಕ್ಯಾಮರಕ್ಕೆ ಯಾವ ಥರ, ಮೊಬೈಲ್ಗೆ ಯಾವ ಥರ ಸೆಟಪ್ ಮಾಡ್ಬೋದು, ಅದೆಲ್ಲ ಇದರಲ್ಲೇ ಉಂಟು. ಮತ್ತು ವ್ಯಾರಂಟಿ ಕಾರ್ಡ್ ಅದೆಲ್ಲ ಉಂಟು. ಫೈನಲಿ ಇದುವೇ ನೋಡಿ ಇಲ್ಲಿರುವಂತಹ ಬಾಕ್ಸ್. ಸೊ ಇದು ನೋಡಿ ಲೈಟ್ನಿಂಗ್ ಕೇಬಲ್. ಇದೇ ಥರ ಇಲ್ಲಿ C ಟೈಪ್ ಥರ ಬರುತ್ತೆ. ಸೊ 2 ಈ ರಿಸೀವರ್ ಅಂತೇನು ಹೇಳ್ತೀವಿ, ಸೊ ಆ ಥರದ್ದು ಕೊಟ್ಟಿದ್ದಾರೆ. ಇದು ಮೇಯ್ನಾಗಿ ಇದುವೇ ಈ ಮೈಕ್ನ ಕೇಸ್. ಸೊ ನೋಡಿ, ನಾನು ಆ್ಯಕ್ಚುಲಿ ಓಪನ್ ಮಾಡಿದ್ದೇನೆ ಆಯಿತಾ, ಬಟ್ ಈಗ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಕಾಣಲಿಕ್ಕೆ ವಾಪಸ್ ಓಪನ್ ಮಾಡ್ತಾ ಇದ್ದೇನೆ. ಬಟ್ ನೋಡಿ, ಈ ಥರದ 2 ಮೈಕ್ ಇಲ್ಲಿರುತ್ತೆ. ಒಂದು ಮೈಕ್ ಈಗ ಇಲ್ಲಿ ಉಂಟು, ಮತ್ತು ಇನ್ನೊಂದು ಇಲ್ಲಿ ಉಂಟು. ಸೊ ಈ 2 ಮೈಕ್ ತುಂಬ ಯೂಸ್ಫುಲ್ ಆಗ್ತದೆ. ಕೆಲವೊಂದರಲ್ಲಿ ಒಂದೇ ಮೈಕ್ ಮಾತ್ರ ಬರ್ತದೆ. ಸೊ 2 ಮೈಕ್ ನಾನು ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದರೆ, ಸೊ ಈಗ 2 ಜನ ಮಾತಾಡೋದಂತ ಆದರೆ ಒಟ್ಟಿಗೆ ಸೈಮಲ್ಟೇನಿಯಸ್ಲಿ ಇಬ್ಬರು ಕೂಡ ಮಾತಾಡ್ಬೋದಲ್ಲ. ಸೊ ಹಾಗಾಗಿ 2 ಮೈಕ್ ತೊಗೊಂಡಿದ್ದೇನೆ. ಸೊ ನೀವೇನಾದರೂ ಪಾಡ್ಕಾಸ್ಟ್ ಮಾಡೋದಂತ ಆದರೆ, ಇಂಟರ್ವ್ಯೂ ಮಾಡೋದಂತ ಆದರೆ, ಅದು ಇಬ್ಬರು ಒಂದು ಜಾಗದಲ್ಲಿ ಮಾತಾಡಬೇಕಂತ ಆದರೆ ಆಗ ತುಂಬ ಯೂಸ್ಫುಲ್ ಆಗ್ತದೆ. ಸೊ ಇದೇನಂದರೆ ಈ GoPro ಅಥವಾ DSLRಗೆ ರಿಸೀವರ್ ಅಂತ ಹೇಳ್ತೀವಿ. ಇಲ್ಲಿ ಸೆಟ್ ಮಾಡಿ ನಾವು GoProಗೆ ಯೂಸ್ ಮಾಡಬೇಕು. ಸೊ GoProಗೆ ಸದ್ಯಕ್ಕೆ ನಾನು ಯೂಸ್ ಮಾಡಲಿಲ್ಲ. ಸೊ ನೋಡ್ಬೋದು ಕವರ್ ಹಾಗೆ ಉಂಟು. ಸೊ ಯೂಸ್ ಮಾಡಲಿಲ್ಲ. ಸೊ ಮುಂದೆ ಯೂಸ್ ಮಾಡ್ತೇನೆ. ಸೊ ಇದಿಷ್ಟು ಈ ಕೇಸ್ನ ಒಳಗಡೆ ಇರೋದು. ಸೊ 2 ಮೈಕ್ ಇರುತ್ತೆ, ಮತ್ತೊಂದು ಈ DSLRನ ರಿಸೀವರ್. ಇದಿಷ್ಟು ಈ ಬಾಕ್ಸ್ನ ಒಳಗಡೆ ಇರುವಂಥದ್ದು. ಸೊ ಇಷ್ಟೇನಾ ಅಂತ ಕೇಳಿದರೆ ಎಷ್ಟು ಮಾತ್ರ ಅಲ್ಲ, ಹೀಗೆ ಓಪನ್ ಮಾಡುವಾಗ ಇನ್ನೂ ಕೂಡ ಉಂಟು ನೋಡಿ. ಸೊ ಈ ಥರದೊಂದು ಕವರ್ ಉಂಟು. ಸೊ ಈ ಕವರಲ್ಲಿ ಜಾಸ್ತಿ ಏನಿಲ್ಲ. ಇದರಲ್ಲಿ ನಿಮಗೆ ಡೆಡ್ ಕ್ಯಾಟ್ ಅಂತ ಹೇಳ್ತೀವಿ ಅದ, ಈ ಕೆಲವು ಜೋರು ನಾಯ್ಸ್ ಇರುವಂತಹ ಜಾಗದಲ್ಲಿ ಈ ಡೆಡ್ ಕ್ಯಾಟನ್ನು ಯೂಸ್ ಮಾಡಿದರೆ ನಾಯ್ಸ್ ಈ ಕ್ಯಾನ್ಸಲೇಷನ್ ಆಗ್ತದೆ ಅಂತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಿದ್ದಾರೆ. ಈ ಥರದ್ದು 2 ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಎಕ್ಸ್ಟ್ರಾ 2 ಮ್ಯಾಗ್ನೆಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಥರ ಕ್ಲಿಪ್ ಮ್ಯಾಗ್ನೆಟ್. ಸೊ ಇದನ್ನು ಇಲ್ಲಿ ಹಾಕಿ ನೀವು ಕ್ಲಿಪ್ ಮ್ಯಾಗ್ನೆಟ್ ಥರ ಯೂಸ್ ಮಾಡ್ಬೋದು. ಬಟ್ ನಾನು ಇದು ಇನ್ನೂ ಯೂಸ್ ಮಾಡಲಿಲ್ಲ, ಯಾಕಂದರೆ ಕರೆಕ್ಟಾಗಿ ಯೂಸ್ ಮಾಡೋದು ಹೇಗೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಅದು ಬಿಟ್ಟರೆ ನನಗೆ ತುಂಬ ಖುಷಿಯಾದದ್ದು ಈ ಥರದ್ದೊಂದು ಚೈನ್. ಸೊ ಈ ಚೈನನ್ನು ನಾವು ನೋಡಿ, ಸೊ ಈ ಚೈನನ್ನು ನಾವು ಈ ಥರ ಹಾಕ್ಬೋದು. ಈ ಥರ ಹಾಕಿ
ನಾವು ನಮ್ಮ ಮೈಕ್ ಏನಿದೆ ಅದನ್ನು ಇಲ್ಲಿ ಸೆಟ್ ಮಾಡ್ಬೋದು. ಸೆಟ್ ಮಾಡಿ ಸೊ ನೋಡಿ ಮೈಕನ್ನು ಇಲ್ಲಿ ಈ ಥರ ಸೆಟ್ ಮಾಡ್ಬೋದು. ಸೊ ಸೆಟ್ ಮಾಡಿ ಒಂದು ಪ್ರೊಫೆಷ್ನಲ್ ಲುಕ್ ಕಾಣಿಸುತ್ತೆ. ಒಂದು ವೇಳೆ ಇಲ್ಲಿ ಮೈಕ್ ಇರುತ್ತಲ್ಲ, ಒಂದು ವೇಳೆ ಈ ಮೈಕ್ ಇದೆ ಅಂತ ಕಾಣಬಾರ್ದಂತಾದರೆ ಮೈಕನ್ನು ಈ ಥರ ಒಳಗಡೆ ಹಾಕಿದರೆ ಆಯಿತು. ಸೊ ಇದು ನನಗೆ ತುಂಬ ಖುಷಿ ಆಯಿತು. ಈ ಥರದ 2 ಕೊಟ್ಟಿದ್ದಾರೆ. ಸೊ 2 ಮೈಕ್ ಇದೆಯಲ್ಲ, ಸೊ ಹಾಗಾಗಿ 2 ಕೊಟ್ಟಿದ್ದಾರೆ. ಸೊ ಇದು ತುಂಬ ಖುಷಿ ಆಯಿತು ನನಗೆ, ತುಂಬ ಯೂಸ್ಫುಲ್ ಆಗುವಂಥದ್ದು. ಯಾಕೆಂದರೆ ನಾವು ಕೆಲವು ಜಾಗದಲ್ಲಿ ಮೈಕ್ ಇದೆ ಅಂತ ಗೊತ್ತಾಗಬಾರ್ದು ಅಂತಂದರೆ, ಇದರ ಸ್ಟಿಂಗ್ ಆಪ್ರೇಷನ್ಗೆಲ್ಲ ಏನಾದರೂ ಹೋದರೆ, ಸೊ ಆ ಥರ ಮೈಕ್ ಇಲ್ಲ ಅಂತ ಇದು ಚೈನ್ ಅಂತ ಎಣಿಸ್ತಾರೆ, ಬಟ್ ಮೈಕ್ ಒಳಗಡೆ ಇರುತ್ತೆ. ಸೊ ಒಂದು ಒಳ್ಳೆಯ ಒಂದು ಯೂಸ್ಫುಲ್ ಥಿಂಗ್ ಅಂತಲೇ ಹೇಳ್ಬೋದು. ಈ ಥರದ್ದು 2 ಉಂಟಾಯ್ತಾ. ಇಷ್ಟು ಈ ಬಾಕ್ಸ್ ಒಳಗೆ ಇರುವಂಥ ಐಟಮ್ಗಳು. ಸೊ ಈಗ ನಾವು ಇದರ ಬಿಲ್ಡ್ ಕ್ವಾಲಿಟಿ ಕಡೆ ಬರುವ. ಸೊ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದರ ಕೇಸ್ ಅಂತೂ ಅದಕ್ಕಿಂತ ಅದ್ಭುತವಾಗಿದೆ. ನೋಡುವಾಗಲೇ ಒಂದು ಪ್ರೊಫೆಷ್ನಲ್ ಲುಕ್ ಉಂಟಾಯ್ತಾ. ಅದು ಬಿಟ್ಟರೆ ನೀವು ಈ ಮೈಕ್ ಕೂಡ ಪ್ಲಾಸ್ಟಿಕ್ದಲ್ಲ, ಮೆಟಲ್ ಇದು. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಉಂಟು, ಸ್ವಲ್ಪ ಜಾಸ್ತಿ ಏನಿಲ್ಲ, ಬಟ್ ಆಗಲೇ ಹೇಳಿದ ಹಾಗೆ ಪ್ರೊಫೆಷ್ನಲ್ ಲುಕ್ ಇರೋದ್ರಿಂದ ಒಂದು ಒಳ್ಳೆಯ ಮೈಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಚಾರ್ಜ್ ಮಾಡಬೇಕಂತಾದರೆ ಇಲ್ಲಿ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನೇ ಇಲ್ಲಿ ಹಾಕಿದರೆ ಆಟೋಮೆಟಿಕ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಗ್ರೀನ್ ಸಿಂಬಲ್ ಅಂದರೆ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈಗ ಇದರ ಪರ್ಫಾರ್ಮೆನ್ಸ್ ಕಡೆ ಬರೋದಂತಾದರೆ ಇದರಲ್ಲಿ 40 hours ಚಾರ್ಜ್ ನಿಲ್ಲುತ್ತಂತೆ. ಸೊ ಒಂದು ಚಾರ್ಜಿಗೆ 40 hours ನಿಲ್ತದಂತೆ. ಸೊ ನಾನು ಟ್ರೈ ಮಾಡಲಿಲ್ಲ. ಸೊ ನನಗೆ ಒಂದು ಕಂಟಿನ್ಯೂಸ್ ಆಗಿ 10 to 12 hours ಬಂದಿತ್ತು. ಸೊ ಅದು ಕೂಡ ಒಂದು ಒಳ್ಳೆಯೇ ಅಂತ ಹೇಳ್ಬೋದು. ಯಾಕೆಂದರೆ 10 to 12 hours ಬರೋದು ಜಾಸ್ತಿನೇ. ಯಾಕೆಂದರೆ ಜಾಸ್ತಿ ಹೊತ್ತು ನಾವು ವೀಡಿಯೋ ಮಾಡಲಿಕ್ಕೆ ಇರಲ್ಲ, ಒಂದು 5-6 hours. ಸೊ ಅದು ಬಿಟ್ಟರೆ ನಾನು ಟ್ರೈ ಮಾಡಿದ್ದೆ ಎಷ್ಟೊತ್ತು ಬರ್ಬೋದಂತ. ಈ ಫೋನ್ ಜಸ್ಟ್ ಇಟ್ಟು ಇದು ಮಾಡಿದ್ದೆ, ಆಗ ಒಂದು 12 hours ಕಂಟಿನ್ಯೂಸ್ ಬಂದಿತ್ತು. ಸೊ ಅದು ಒಳ್ಳೆಯದೇ. ಸೊ 40 hours ಮುಂದೆ ಒಂದಿನ ಟ್ರೈ ಮಾಡೋಣ. ಬಟ್ ನಾನು ವೀಡಿಯೋಗಳಲ್ಲಿ ನೋಡಿದ ಪ್ರಕಾರ 40 hours ಬರ್ತದೆ, ಅಥವಾ ಈ ಮ್ಯಾನ್ಯಲಲ್ಲಿ ನೋಡಿದ ಪ್ರಕಾರ 40 hours ಬರ್ತದೆ ಅಂತ ಹೇಳಿದ್ದಾರೆ. ಇದು ಇದರ ಬ್ಯಾಟ್ರಿಯ ಬಗ್ಗೆ. ಸೊ ಅದು ಬಿಟ್ಟು ನಾನು ಆಗಲೇ ಹೇಳಿದಾಗೆ ಇದಕ್ಕೆ ನಾಯ್ಸ್ ಕ್ಯಾನ್ಸಲೇಷನಿಗೆ ಡೆಡ್ ಕ್ಯಾಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಡೆಡ್ ಕ್ಯಾಟ್ನ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಏನು ಕಾಣಿಸ್ತಿದೆ, ಈಗ ನಿಮಗೆ ಬ್ಲೂ ಲೈಟ್ ಕಾಣಿಸ್ತಿದೆಯಲ್ಲ, ತೋರಿಸ್ತೇನೆ. ಈಗ ನೋಡಿ ಇದರಲ್ಲಿ ಬ್ಲೂ ಕಲರ್ನ ಒಂದು ಲೈಟ್ ಬರ್ತಾ ಇದೆಯಲ್ಲ, ಈ ಥರ ಇಲ್ಲಿ ಯೆಲ್ಲೋ ಬಟನ್ ಪ್ರೆಸ್ ಮಾಡಿದರೆ ಈ ಬಟನ್ ಗ್ರೀನ್ ಆಗ್ತದೆ. ಆಗ ನಾಯ್ಸ್ ಕ್ಯಾನ್ಸಲೇಷನ್ ಇನ್ನೂ ಕೂಡ ಜಾಸ್ತಿ ಆಗ್ತದೆ. 90 decibels ಇಂದ -10 decibels ತನಕ ಬರ್ತದಂತೆ. ಸೊ ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನೀಗ ವ್ಲಾಗ್ ಮಾಡುವಂಥದ್ದು ಜಾಸ್ತಿಯಾಗಿ ತುಂಬ ರಶ್ ಇರುವಂಥ ಕಡೆಯಲ್ಲಿ, ತುಂಬ ಕ್ರೌಡ್ ಇರುವ ಕಡೆಯಲ್ಲಿ ಈ ಗ್ರೀನ್ ಲೈಟ್ ಅಥವಾ ನಾಯ್ಸ್ ಕ್ಯಾನ್ಸಲೇಷನ್ ಏನಿದೆ ತುಂಬ ಯೂಸ್ಫುಲ್ ಆಗ್ತದೆ. ನೀವೇನಾದರೂ ಜಾಸ್ತಿ ಔಟ್ಡೋರಲ್ಲಿ ಶೂಟ್ ಮಾಡ್ತೀರಂತ ಆದರೆ ಈ ಮೈಕ್ ನಿಮಗೆ ಹೇಳಿದ್ದೆ. ಸೊ ಇದು ಬಿಟ್ಟು ಬೇರೆ ಸಾಕಷ್ಟು ಮೈಕ್ ಇರ್ಬೋದು, ಬಟ್ ಆಗಲೇ ಹೇಳಿದಾಗೆ ಸ್ವಲ್ಪ ಪ್ರೊಫೆಷ್ನಲ್ ಲುಕ್ ಇರೋದ್ರಿಂದ ಮತ್ತು ಹೋಲಿ ಲ್ಯಾಂಡ್ ಅವರದ್ದು ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ನಾನು ಪ್ರಿಫರ್ ಮಾಡ್ತಾ ಇದ್ದೇನೆ ಮತ್ತು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಸೊ ಫೈನಲಿ ಈ ವಿಡಿಯೋದಲ್ಲಿ ಹೇಳಬೇಕಂತಾದರೆ ಒಂದು ಒಳ್ಳೆಯ ಮೈಕ್ ಅಂತಲೇ ಹೇಳ್ಬೋದು ಈ ಹೋಲಿ ಲ್ಯಾಂಡ್ ಲಾರ್ಕ್ M2 ಕೋಂಬೋ ಪ್ಯಾಕ್ ಆಯಿತಾ. ಸೊ ಆಗಲೇ ಹೇಳಿದಾಗೆ ನೀವು ತಗೊಳ್ಳೋದಂತ ಆದರೆ ಇದೇ ಕೋಂಬೋ ಪ್ಯಾಕೆ ಪರ್ಚೇಸ್ ಮಾಡಿ 15,000, ಇಂಡಿಯಾದಲ್ಲಿ 15,000 ವರೆಗಿದೆ. ಸೊ ಇದು ಅವರು ದುಬೈಯಿಂದ ತಗೊಂಡಿದ್ದರಿಂದ ನಾನು ಪ್ರೈಸ್ ಎಷ್ಟು ಅಂತ ಹೇಳಲಿಕ್ಕಾಗಲ್ಲ, ಬಟ್ ಇಂಡಿಯಾದಲ್ಲಿ 15,000 ತನಕ ಇದೆ. ಒಂದು ಒಳ್ಳೆಯ ಮೈಕ್ ಅಂತಲೇ ಹೇಳ್ಬೋದು. ನಿಮಗೆ DSLR ಕೂಡ ಸಪೋರ್ಟ್ ಆಗ್ತದೆ, ಫೋನಿಗೆ ಕೂಡ ಸಪೋರ್ಟ್ ಆಗ್ತದೆ, ನಿಮ್ಮ ಐಫೋನಿಗೆ ಕೂಡ ಸಪೋರ್ಟ್ ಆಗ್ತದೆ, ಆಂಡ್ರಾಯ್ಡ್ ಫೋನಿಗೆ ಕೂಡ ಸಪೋರ್ಟ್ ಆಗ್ತದೆ. ಹಾಗೆಯೇ ನಿಮಗೆ 2 ಮೈಕ್ ಸಿಗ್ತದೆ ಕೋಂಬೋ ಪ್ಯಾಕಲ್ಲಿ. ಹಾಗಾಗಿ ಇಬ್ಬರು ಕೂಡ ಮಾತಾಡ್ಬೋದು ಮತ್ತು ಒಂದು ಒಳ್ಳೆಯ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರೋದ್ರಿಂದ ನಾವು ಔಟ್ಡೋರ್ ಕೂಡ ಈಸಿಯಾಗಿ ಶೂಟ್ ಮಾಡ್ಬೋದು, ಯಾವುದೇ ಒಂದು ಕಿರಿಕಿರಿ ಇಲ್ಲದೆ. ಸೊ ಹಾಗಾಗಿ ಇಲ್ಲಿಂದ ನಾವೀಗ ಹೊರಗಡೆ ಹೋಗುವ, ಹೊರಗಿನ ಎನ್ವೈರ್ಮೆಂಟಲ್ಲಿ ಈ ಮೈಕ್ ಯಾವ ಥರ ಪರ್ಫಾರ್ಮ್ ಮಾಡ್ತದೆ ಅಂತ ನೋಡುವ. ಸೊ ಬನ್ನಿ. ಸೊ ವೀಕ್ಷಕರೇ ನೋಡ್ಬೋದು, ನಾವೀಗ ಇಲ್ಲಿ ಹೊರಗಡೆ ಇದ್ದೇವೆ. ಈ ಮೈಕ್ ಯಾವ ಥರ ಇದೆ ಅಂತ ಟೆಸ್ಟ್ ಮಾಡುವ. ಸೊ ಈಗ ನಾನು ಮಾತಾಡ್ತಿರುವಂಥದ್ದು ಮೈಕ್ ಇಲ್ಲದೆ. ಸೊ ಈಗ ಮೈಕ್ ಇದ್ದು ಯಾವ ಥರ ಕೇಳ್ತದೆ ಅಂತ ನೋಡುವ. ನಾನಿಲ್ಲಿ ಟ್ರಾಫಿಕ್ ಮಧ್ಯದಲ್ಲಿದ್ದೇನೆ. ಸೊ ಇಲ್ಲಿ ಯಾವ ಥರ ವಾಯ್ಸ್ ಕೇಳ್ತದೆ ಅಂತ ನೋಡುವ. ಸೊ ಆಗಲೇ ನಾನು ಇದರ ಮೊದಲು ನಾನು ಮೈಕ್ ಇಲ್ಲದೆ ಮಾತಾಡಿದೆ, ಮತ್ತು ಈಗ ವಿತ್ ಮೈಕ್ ಮಾತಾಡ್ತಾ ಇದ್ದೇನೆ. ಸೊ ಒಂದು ಒಳ್ಳೆಯ ರೀತಿಯಲ್ಲಿ ಮೈಕ್ನ ವಾಯ್ಸ್ ಬರ್ತಾ ಇರ್ಬೋದು ಅಂತ ಕೇಳ್ತೇನೆ. ಅಲ್ಲಿ ಹಿಂದೆಗಡೆ ಕೆಲಸ ಕೂಡ ಆಗ್ತಾ ಉಂಟು. ಸೊ ಹಾಗಾಗಿ ಈ ಲೊಕೇಶನ್ನೇ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಈಗ ಇದರಲ್ಲಿ ನಾನೀಗ ಬ್ಲೂ ಕಲರನ್ನು ಸೆಲೆಕ್ಟ್ ಮಾಡಿದ್ದೇನೆ. ಬ್ಲೂ ಕಲರ್ ಬಟನನ್ನು ಪ್ರೆಸ್ ಮಾಡಿದ್ದೇನೆ ಆಯಿತಾ. ಸೊ ಇದನ್ನು ಈಗ ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಇಲ್ಲಿ ಲೈಟ್ ಬ್ಲೂ ಇಂದ ಗ್ರೀನ್ ಆಗ್ತದೆ. ಸೊ ಹಾಗಾಗಿ ಇನ್ನೂ ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಸ್ವಲ್ಪ ಜಾಸ್ತಿ ಆಗ್ತದೆ ಆಯಿತಾ. ಸೊ ಹಾಗಾಗಿ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಒಂದು ಔಟ್ಡೋರಲ್ಲಿ ಒಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು ಈ ಹೋಲಿ ಲ್ಯಾಂಡ್ ಲಾರ್ಕ್ M2. ಬಟ್ ಇನ್ನೊಂದು ಇದರ ಸ್ಪೆಷಾಲಿಟಿ ಏನಂದರೆ ಇದು ಸ್ವಲ್ಪ ದೂರದ, ನಿಮಗೆ 30 meters ರೇಂಜ್ವರೆಗೆ ನಿಮಗೆ ಇದರ ವಾಯ್ಸ್ ಬರ್ತದಂತೆ. ಸೊ ಹಾಗಾಗಿ ನೋಡುವ, ನಾವು ಎಷ್ಟು ಅಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇರುವ. ಸೊ ಎಷ್ಟು ದೂರ ತನಕ ವಾಯ್ಸ್ ಬರ್ತದೆ ಅಂತ ನೋಡುವ. ಎಷ್ಟು ದೂರ ತನಕ ವಾಯ್ಸ್ ಬರ್ತದೆ ನೋಡುವ. ಸೊ ನಾನು ಹೋಗ್ತಾ ಇರ್ತೇನೆ. ಸೊ ಇಲ್ಲಿ ಕೆಲಸ ಕೂಡ ಆಗ್ತಾ ಉಂಟು, ರೋಡ್ನ ಕೆಲಸ ಕೂಡ ಆಗ್ತಾ ಉಂಟು. ಸೊ ನೋಡಿ ಹೋಗ್ತಾ ಇದ್ದೇನೆ. ಸೊ ಹೋಗ್ತಾ ಇದ್ದೇನೆ. ಹಾಯ್, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿ ಇಲ್ಲಿ ರೋಡ್ನ ಕೆಲಸ ಕೂಡ ಆಗ್ತಾ ಉಂಟು, ರಾಮ ಕಾಮತ್. ಸೊ ನೋಡಿ ಕ್ಯಾಮರಾಮ್ಯಾನ್ ಅಷ್ಟು ದೂರ ಇದ್ದಾರೆ. ಸೊ ನನ್ನ ಈಗ ವಾಯ್ಸ್ ಬರ್ತಾ ಇದೆಯಾ ಅಂತ ಕೂಡ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆಯ ಮೈಕ್ ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ಮಾತಾಡ್ತಾ ದೂರ ತನಕ ಬಂದಿದ್ದೇನೆ. ಸೊ
ಎಲ್ಲರೂ ಎಣಿಸ್ತಿದ್ದಾರೆ ನಾನು ಹುಚ್ಚ ಒಬ್ಬೊಬ್ಬನೇ ಮಾತಾಡ್ತಿದ್ದೇನೆ ಅಂತ. ಬಟ್ ಮೈಕ್ ಟೆಸ್ಟ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಸೊ ಈಗ ನಾನು ಆಲ್ಮೋಸ್ಟ್ ಒಂದು 35 ಮೀಟರ್ಸ್ ರೇಂಜಲ್ಲಿದ್ದೇನೆ. ಬರ್ತಾ ಇಲ್ಲ. ಒಂದು ಒಳ್ಳೆಯ ಮೈಕ್ ಅಂತಾನೆ ಹೇಳ್ಬೋದು. ನಂಗೆ ಗೊತ್ತಿಲ್ಲ ಈಗ ಎಷ್ಟು ಮೈಕ್ನ ವಾಯ್ಸ್ ಬರ್ತಾ ಉಂಟು, ಮೈಕಲ್ಲಿ ಎಷ್ಟು ನನ್ನ ವಾಯ್ಸ್ ಬರ್ತಾ ಉಂಟು ಅಂತ. ಬಟ್ ನಿಜವಾಗ್ಲೂ ನಂಗಂತೂ ಖುಷಿ ಆಯಿತು. ಯಾಕಂದರೆ ಕೆಲವು ಜಾಗದಲ್ಲಿ ನಾನೀಗ ಔಟ್ಡೋರ್ ಶೂಟ್ ಹೋದಲ್ಲಿ ಎಲ್ಲ ತುಂಬ ಯೂಸ್ಫುಲ್ ಆಗ್ತದೆ ಈ ಮೈಕ್. ನಾನೀಗ ರೀಸೆಂಟ್ಲಿ ಮಹಾಕುಂಭಕ್ಕೆ ಹೋಗಿದ್ದೆ, ಆಗ ಕೂಡ ಎಲ್ಲ ಈ ನಾಯ್ಸ್, ಈ ಕ್ರೌಡ್ನ ಮಧ್ಯೆ ಒಂದು ಒಳ್ಳೆಯ ಒಂದು ವಾಯ್ಸ್ ಬಂದಿದೆ. ಸೊ ಸದ್ಯಕ್ಕೆ ನೋಡಿದ್ರಿ ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಮೊದಲು ನೋಡಿ, ಈಗ ಗ್ರೀನ್ ಕಲರ್ ಲೈಟಲ್ಲಿದೆ. ಈ ಗ್ರೀನ್ ಕಲರ್ ಲೈಟ್ ಅಂದರೆ ಸ್ವಲ್ಪ ನಾಯ್ಸ್ ರಿಡಕ್ಷನ್ ಜಾಸ್ತಿ ಆಗ್ತದೆ. ಒಂದು ವೇಳೆ ಇಲ್ಲಿ ಪ್ರೆಸ್ ಮಾಡಿದರೆ ಬ್ಲೂ ಕಲರ್ ಲೈಟ್ ಬರ್ತದೆ, ಆಗ ನಾಯ್ಸ್ ಇನ್ನೂ ಸ್ವಲ್ಪ ಕಮ್ಮಿಯಲ್ಲಿ ಬರ್ತದೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ನೋಡಿದ್ರಿ ಔಟ್ಡೋರ್ ಯಾವ ಥರ ಇರುತ್ತೆ ಅಂತ, ಮತ್ತು ಇಂಡೋರಲ್ಲಿ ಯಾವ ಥರ ಈ ವಾಯ್ಸ್ ಕೇಳ್ತದೆ ಅಂತ. ಸೊ ನೀವೇನಾದರೂ ಈ ಮೈಕ್ ತೊಗೊಳ್ಳೋದಂತಾರೆ ತಗೊಳ್ಬೋದು. ಒಂದು ಅಫೋರ್ಡೇಬಲ್ ರೇಂಜಲ್ಲಿ ಬೆಸ್ಟ್ ಮೈಕ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಸಮಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.